ಅಮ್ಮ ವಿದ್ಯಾ, ನೀನ್ ಆಸೆ ಪಟ್ಟಂಗೆ ನೀನು ಡಾಕ್ಟರ್ ಓದ್ಬೋದು. ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಅದ. ನಿಮ್ಮಿಂದ ಸಿಕ್ಕಿರೋ ಈ ಉಡುಗೊರೆ ನನ್ ಜೀವನ. ಅದಕ್ಕೆ ಏಟ್ ಕೃತಜ್ಞತೆ ಹೇಳಿದ್ರುನುವೆ ಸಾಲ್ದು ಮಾವಯ್ಯ. ಅದು ಅದ್ರ ತೂಕನ ಕಮ್ಮಿ ಮಾಡ್ಬಿಡ್ತದೆ ಮಾವಯ್ಯ. ಇದ್ನ ನಾನು ಬದುಕಿರೋ ಗಂಟನುವೆ ಮರೆಯಕ್ಕಿಲ್ಲ. ನೀನು ನನ್ನ ಮಗ ಇಬ್ರು ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಿನ್ ಕನ್ಸು ಏನೇ ಇರ್ಲಿ ಅದೆಲ್ಲ ಬೇಗ ನೆರವೇರ್ಬೇಕು ಅನ್ನೋದೇ ನನ್ನ ಬಯಕೆ. ಕಳೆದದ್ದು ನಮ್ ಕೈಯಲ್ಲಿಲ್ಲ, ಆದ್ರೆ ಮುಂದೆ ಆಗ್ಬೇಕಾಗಿರೋದು ನಮ್ಮಿಂದಾನೆ. ಹಿಂಗ್ ಸುಮ್ಕೆ ನಿಂತ್ಕೊಳ್ಳೋದ್ ಬಿಟ್ಟು ಮುಂದಿನ ಕಾರ್ಯದ ಬಗ್ಗೆ ಯೋಚನೆ ಮಾಡಿ. ನಮ್ ಮನೆ ಸೊಸೆಗೆ ಮಡ್ಲು ತುಂಬಿ ಸೀಮಂತ ಮಾಡಿ. ಮನ ಅದೇನ್ ಶುರು ಮಾಡ್ಕೊಳ್ಳಿ. ಅವ್ವ ಸುಭಾಷನ್ನ ಅಟ್ಟಿ ಬಿಟ್ ಕಳ್ಸಿ ನಮ್ಮನ್ನ ಸಂಕಟ ಪಡಂಗ್ ಮಾಡೋಳು ಇವಳು. ಇವಳು ಸಂಭ್ರಮ ಪಡದನ್ನ ನನ್ ಕೈಲಿ ನೋಡಕ್ ಆಗ್ತಿಲ್ಲವ. ನಿನ್ ಏನಾದ್ರು ಮಾಡ್ಲೇಬೇಕು. ಮಾಡುವ, ಹೋಗವ. ಅವ ಈ 3 ಅಡಿಗೆ ಒಂದ್ರ ಮೇಲೆ ಒಂದ್ ಒಳ್ಳೇದಾಗ್ಬೇಕಾದ್ರೆ ಇಲ್ಲಿ ಸಂಭ್ರಮ ಹೆಚ್ಚಾಗ್ತಾ ಇದೆ. ಇದನ್ನ ನೋಡ್ಕೊಂಡ್ ನಿಂತ್ಕೋಬೇಕೆ? ಹೋಗುವ. ಹಿರೇ ಹಂಗ್ ಹೇಳ್ಬೇಡ, ನನ್ ಮನ್ಸ್ ಈಗ್ಲೂ ಹೇಳ್ತಾ ಇದೆ ಈ ಸೀಮಂತ ಪೂರ್ತಿ ಆಗಕ್ಕಿಲ್ಲ ಅಂತ. ಬೋನ ಇನ್ನು ಕಂಗೆ ನಿಂತ್ಕೊಂಡಿದ್ದಿ, ತಡ ಆಯ್ತದೆ. ಮಡ್ಲು ತುಂಬೋ ಶಾಸ್ತ್ರ ಮುಗಿಸ್ಬಿಡಿ. ನಿಮ್ ಮನಸ್ಥಿತಿ ನನಗ್ ಅರ್ಥ ಆಯ್ತದೆ ಅತ್ತೆ. ಒಡ್ಲೆ ತುಂಬಿಲ್ದೆ ಇರೋಳ್ಗೆ ನೀವ್ ಹೆಂಗ್ ತಾನೇ ಮಡ್ಲನ್ ತುಂಬಕ್ಕಾದತ್ತು? ಅಯ್ಯೋ ದ್ಯಾವ್ರೆ, ನನ್ ಮನ್ಸಾಕ್ಷಿಗ್ ವಿರುದ್ಧವಾಗಿ ಹೆಂಗಪ್ಪ ಮಾಡ್ಲಿ? ಮನೆ ಮಗ ತಪ್ಪು ಮಾಡ್ದ ಅನ್ನೋ ಕಾರಣಕ್ಕೆ ಅವನ್ ತಪ್ಪನ ಎತ್ತಿ ತೋರ್ಸಿ ಅವನಿಗ್ ಶಿಕ್ಷೆ ಕೊಡಿಸ್ದೆ ತಾನೆ ಅನ್ಮಕ್ಕೆ ನಾನುವೆ ತೆಪ್ಪು ಮಾಡಿದೀನಿ. ಆ ತೆಪ್ಪು ಕೂಡ ಸಂಸೋ ಅಂತ ತೆಪ್ಪಲ್ಲ ಅನ್ಮಕ್ಕೆ ಆ ತೆಪ್ಪನ ನಾನು ಒಪ್ಕೊಂಡು ಅವ್ರು ಕೊಡೋ ಶಿಕ್ಷೆನ ನಾನ್ ಅನ್ಭವಿಸ್ಬೇಕಲ್ವೇ? ಹೌದು, ಇವಾಗ್ಲೇ ಎಲ್ಲ ಸತ್ಯನು ಹೇಳ್ಬಿಡ್ಬೇಕು. ಅತ್ತೆ, ನಾನ್ ಮಡ್ಲು ತುಂಬ್ತೀನಿ. ಅಲ್ಲ ಈಶ್ವರಿ, ಈ ಅಟ್ಟಿ ಮುದ್ದು ಸೊಸೆಗೆ ಮೊದ್ಲು ನಾನೇ ಮಡ್ಲು ತುಂಬ್ತೀನಿ. ವಿದ್ಯಾ, ನೀ ನಿರ್ಧಾರ ಸರಿಯಾಗಿ ಅದೇ. ಎಲ್ಲಾ ಸತ್ಯನೂ ಹೇಳ್ಬಿಡು. ಯಾಕ್ ಕುಂತ್ಕೋ. ನಾನು ಕುತ್ಕೊಳ್ಳೋದಕ್ಕೆ ಮನ್ಸು ಒಪ್ತಾ ಇಲ್ಲ ಚಿಕ್ಕತ್ತೆ. ಸತ್ಯ ಹೇಳೋದಕ್ಕೆ ಟೈಮ್ ಬಂದದೆ. ನನ್ ಪಾಡಿಗೆ ನನ್ನ ಪುಟ್ಬಿಡಿ. ನೀನೇ ನಿಂತೆಪ್ನ ಎಲ್ರ ಮುಂದೆ ಒಪ್ಕೊಂಡ್ ಮತ್ತೆ ತಲೆ ಎತ್ಕೊಂಡ್ ಬಾಳ್ಬೇಕು ಅನ್ಕೊಂಡಿದ್ವು. ರಮೀನಲ್ಲಿ ಏನಾದ್ರೂ ಇದ್ರೆ ಆಜಬ್ಬ. ಅದಕ್ಕೆ ಈ ಈಶ್ವರಿ ಅವಕಾಶ ಕೊಡಕ್ಕಿಲ್ಲ. ಕಟ್ಟು ಸೊಸೆ ಅಲ್ಲ, ಮೋಸದ್ ಸೊಸೆ. ಇಲ್ಲ ಮಾವಯ್ಯ, ನಾನ್ ವಿದ್ಯಾ, ಯಾಕ್ ವಿದ್ಯಾ? ನಾನ್ ನಿಮ್ ಅತ್ತೆ ಇಲ್ವೇ? ನಾನ್ ನಿನ್ ಮಡ್ಲು ತುಂಬಾರ್ದ? ಇಲ್ಲ ಮಾವಯ್ಯ, ನಾನ್ ಬ್ಯಾರೆ. ಕೂತ್ಕಳವ, ಏನೋ ಒಂದೆರಡು ತಪ್ಪಾಗೋಗದೆ. ತೆಪ್ ಮಾಡಿರೋ ಪಾಪಿಗೆ ಶಿಕ್ಷೆ ಕೂಡ ಕೊಟ್ಟಾಗಿದೆ. ಅದನ್ನ ಮುಂದುವರ್ಸೋದ್ ಬ್ಯಾಡ. ಕೂತ್ಕಳೆ ಇದ್ಯಾ? ಇಲ್ಲ ಮಾಮ, ನಾನ್ ನಿಮ್ಮೆಲ್ರಿಗೂನುವೆ ಎಲ್ರಿಗೂ ನಮಸ್ಕಾರ ಮಾಡ್ಬೇಕು ಅಂತಲೇ ಕೊನೆಗ ಆಶೀರ್ವಾದ ಮಾಡ್ ಕುಂತ್ಕಳವ. ಮುದ್ದು ಸೊಸೆ, ಕೊನೆಗೂ ಬುದ್ಧಿ. ನನಗೆಲ್ಲಕ್ಕಿಂತ ಹೆಚ್ಚಾಗಿ ಈ ಅಟ್ಟಿ ಗೌರವ ಮಾವಯ್ಯನ್ ಮರ್ವಾದನೆ ಹೆಚ್ಚು ಚಿಕ್ಕತ್ತೆ. ನಾನು ತಪ್ಪು ಮಾಡಿವ್ನಿ, ಅದನ್ನ ಒಪ್ಕೊಂಡು ಇವರೆಲ್ರು ಕೊಡೋ ಶಿಕ್ಷೆಗೆ ಒಪ್ಕೊಳ್ಳೋದಕ್ಕೂ ನನ್ ಸಿಂತ ಹಂಗಿವ್ನಿ. ನೀನ್ ಆಟ ಆಡಿದ್ಯಾ? ನಮ್ಮನ್ನ ಆಟ ಆಡ್ಸಿದ್ಯ. ಮುಂದೆ ನಾನ್ ಆಡಿಸ್ದಂಗೆ ನೀನ್ ಆಡ್ಬೇಕು. ಬೆಲ್ಲ ಸಿಹಿ ಸಂಕೇತ. ನನ್ನ ಮಗನ್ ಬದುಕನ್ನ ಕಹಿ ಮಾಡಿರು ನಿನ್ಗೆ ಸಿಹಿ ಸಿಗುತ್ತೆ. ನಾನ್ ಬಿಡಕ್ಕಿಲ್ಲ. ಈ ಹೂವು ಶುಭ. ದೇವ್ರ ಕೃಪೆ ಸಿಗ್ಲಿ ಅಂತ ಇದನ್ನ ಮುತ್ತೈದರೆ ಕೊಡ್ತಾರೆ. ದೇವ್ರ ಕೃಪೆ ನಿನಗ್ ಸಿಗ್ಬೋದು, ಈಶ್ವರಿ ಕೃಪೆ ನಿನಗ್ ಸಿಕ್ಕಿಲ್ಲ ಅಂದ್ರೆ ಸಂತೋಷವಾಗಿರಕ್ ಸಾಧ್ಯವೇ? ಬಾಳಲ್ಲಿ ಶಕ್ತಿ ಸಮೃದ್ಧಿ ಸಿಗ್ಲಿ ಅಂತ ಈ ಕೊಬ್ಬರಿನ ಕೊಡ್ತಾರೆ. ಆದ್ರೆ ನೀನು ಜೀವನ ಪೂರ್ತಿ ಒಂಟಿಯಾಗಬೇಕು ಅನ್ನಕ್ಕೆ ಇದು ಗೌರವದ ಸಂಕೇತ. ಕಂಡವ್ರು ಮುಖವಾಡ ಕಂಚಿ ಮೆರಿತಾ ಇರೋ ನಿನ್ನಂತವ್ರಿಗೆ ಮುಖಭಂಗ ಮಾಡಿದ್ರೆ ಎಂತ ನೋವತ್ತ. ಸಿರಿಧಾನ್ಯ ಸಮೃದ್ಧಿ ಸಂಕೇತ ಅಂತಾರೆ. ನನ್ನ ಮುಖ ದೋಷ ಕಿತ್ಕೊಟ್ಟಿರೋ ನನ್ನ ಜೀವನ ಪೂರ್ತಿ ಸಂತೋಷವಾಗಿರಕ್ಕೆ ನನ್ನ ಪ್ರಾಣ ಹೋದ್ರು ನಾನ್ ಕೂಡ ಜೀವನದಲ್ಲಿ ಸಮೃದ್ಧಿ ಸಿಗ್ಲಿ ಅಂತ ಅಕ್ಕಿ ಹಾಕ್ತಾರೆ. ನನ್ನ ಮಗ ನನ್ನ ಕಿತ್ಕೊಂಡೆ ಅಲ್ವಾ? ನಿನ್ನ ಬಾಳಲ್ಲಿ ಸಮೃದ್ಧಿ ಆಗಕ್ ನಾನ್ ಬಿಡಕ್ಕಿಲ್ಲ. ಹೊಟ್ಟೆಲಿ ವಂಶದ ಕುಡಿ ಒತ್ಕೊಂಡಿರೋಳು ಸದಾ ಸುಖವಾಗಿರ್ಲಿ ಅಂತ ಈ ಮುಡ್ಲು ತುಂಬ್ತಾರೆ. ಖಾಲಿ ಮುಡ್ಲು ತುಂಬ್ಕೊಂಡಿರೋ ನಿನ್ಗೆ ಸುಖ ಸಿಗಕ್ಕೆ ನಾನ್ ಬಿಡಕ್ಕಿಲ್ಲ. ಸಿಕ್ಕಿದ್ರು ತಕ್ಕಕ್ ನಾನ್ ಬಿಡ್ತೀನಿ ಅಂತ ಮಾತ್ರ ಅನ್ಕೋಬೇಡ. ಅಕ್ಕ, ನನ್ ಮಡ್ಲು ತುಂಬಿಟ್ಟೆ ಅಕ್ಕ. ಒಳ್ಳೇದಾಯ್ತು ಬಿಡು ಈಶ್ವರಿ. ನೋಡ್ದಾ, ಅಕ್ಕನು ಒಳ್ಳೇದಾಯ್ತು ಅಂತ ಹೇಳಿದ್ಲು. ನಿನಗ್ ಒಳ್ಳೇದಾಯ್ತಲ್ವಾ? ನೀನೇನ್ ಒಳ್ಳೇದ್ ಮಾಡ್ದೆ? ನನ್ ಮಗನ್ ಕಿತ್ಕೊಂಡ್ಬಿಟ್ಟಲ್ಲೇ. ನನ್ ಸುಭಾಷನ್ ಮನೆಯಿಂದ ಆಚೆಗೆ ಹಾಕ್ಬಿಟ್ಟಲ್ಲೇ. ನಾನ್ ನಿನ್ ಮಡ್ಲು ತುಂಬ್ದಂಗೆ ನೀನು ನನ್ ಮೊಡ್ಲು ತುಂಬಿಡು. ನನಗೆ ನನ್ ಮಗ ಬೇಕು. ನನ್ ಮಗನ ಕೊಂಡ್ಕೊಡು. ಏ ಈಶ್ವರಿ, ಯಾಕೆ ಹಿಂಗಾಡ್ತಾ ಇದೀಯಾ? ಮಡ್ಲು ತುಂಬ ಆಯ್ತು ತಾನೆ? ಬಾಯಿ ಕಡೆ. ಒಂದ್ ನಿಮಿಷ ನನ್ ಮಗನ್ ಕೊಡಕ್ಕಿಲ್ಲ ತಾನೆ? ನಿನ್ ಮಗನ ಕೊಡೆ. ನನಗ್ ನಿನ್ನ ಮಗ ಬೇಕು. ಕೊಡ. ನನಗೆ ನಿನ್ನ ಮಗ ಬೇಕು. ಏನ್ ಮಾಡ್ತಿದ್ಯಾ ಪ್ರಿಯಮ್ಮ? ನಿನ್ ಮಗ ಬೇಕು. ನನಗೆ ಅವ್ರ ಮಗ ಮನ್ಗುರು ಮಗ ಬೇಕು. ನನಗೆ ನಿನ್ನ ಮಗ ಬೇಕು. ಅಯ್ಯೋ ನೋಡ್ಲಾ ಭದ್ರ, ನೀನ್ ಏನ್ರು ಏಟ್ ಒಳ್ಳೆಯವಳು ನೋಡ್ಲಾ. ಮಗ ಕೇಳಿದ ತಕ್ಷಣ ಕೊಟ್ಟೆ ಬಿಟ್ಲಲ್ಲ. ನೋಡ್ಲಾ ನಿನ್ ಮಗ ನೋಡು. ಅಯ್ಯೋ ಏಟಾಯ್ತೇನಪ್ಪ. ತಗೊಳ್ಳ, ನಿನ್ ಮಗ ಬೇಕು ಅಂದಲ್ಲ. ಹಿಡ್ಕೊ ನಿನ್ ಮಗ.
ಅಂತ ನನ್ ತಮ್ಮನ್ ಗುಟ್ನ ಬೈಲ್ ಮಾಡಿದ್ಲು ಅಂದಟ್ಕೆ ಅವಳ ಗುಟ್ಟನ ಹೆಂಗ್ ರಟ್ ಮಾಡ್ದೆ ನೋಡು. ನೋಡಿದ್ಲ ಭದ್ರ ಹೊಟ್ಟೆಗ್ ಬಟ್ಟೆ ಕಟ್ಕೊಂಡು ನೀನ್ ಏನ್ರು ಎಲ್ರಿಗೂ ಎಂತ ಮೋಸ ಮಾಡೋಳೆ ಅಂತ. ಏನಿದೆಲ್ಲ ಇಷ್ಟ್ ದಿನ ನಿಮ್ ತವ ಸತ್ತ ಹೇಳ್ದ ಒತ್ತಾಡ್ತಿದ್ದೆ, ಇವತ್ತು ಆ ಸತ್ತನೆ ಈಚೆ ಬಂದದೆ. ಅಂದ್ರೆ ಈಗ ನಿಲ್ಸಿರ ಪಾಪ, ನೀವು ತಿಳ್ಕೊಂಡಂಗೆ ಅವಳು ಹೊಟ್ಟೆನಾಗೆ ಒಂದ್ ಸುತ್ ಕುಡಿ ಬೆಳಿತಿಲ್ಲ. ಅವಳು ಬಸ್ರೇನೆ ಅಲ್ಲ. ಇಟ್ ದಿನ ನಮಗೆಲ್ಲ ಮೋಸ ಮಾಡ್ಕೊಂಡೆ ಬಂದ್ಲು ಬಾಬಾ. ಅವಳೆ ಈಟೊಂದ್ ದೊಡ್ಡ ತಪ್ನ ಒಡ್ಡಲ್ ಮಡಿಕೊಂಡು ನನ್ನ ಮಗನ್ ತಪ್ನ ಎತ್ತಾಡ್ತಾಳ ಇವಳು. ನೋಡ್ಲಾ ಭದ್ರ, ಈ ಬಟ್ಟೆ ಗಂಟ್ನ ಹೊಟ್ಟೆ ಕಟ್ಕೊಂಡು ದಿನಾಸೆ ಕನ್ಸುಗಳನ್ನ ನುಚ್ಚು ನೂರ್ ಮಾಡಾಕವಳೆ. ಎಂತ ಮೋಸ್ಗಾತಿ ಇವಳು. ನಾನ್ ಮೋಸ ಮಾಡ್ಬೇಕು ಅಂತ ಮುಚ್ಚ ಬಾಯಿ. ಇನ್ನು ಒಂದೇ ಒಂದು ಮಾತಾಡಿದ್ರೆ ನೋಡಿದ್ರತ್ತೆ, ನಿಮ್ ಮೊಮ್ಮಕ್ಳಿಗಿಂತ ಇವಳೆ ಹೆಚ್ಚು ಅಂತ ಇವಳ ಆಸೆ ಕನ್ಸುಗಳ ಜೊತೆ ನಿಂತ್ಕೊಂಡ್ರಲ್ಲ. ಯಾರೋ ಬಂದ್ ಹೇಳಿದ್ ಮಾತಿ ನಮ್ ವಂಶದ ಕುಡಿಗೆ ಏನು ಆಗ್ಬಾರ್ದು ಅಂತ ಈಟೆಲ್ಲ ಮಾಡಿದ್ರಲ್ಲ ಅತ್ತೆ. ಇವಳು ಎಂತ ಗನೆಂದಾರಿ ಕೆಲ್ಸ ಮಾಡೋಳೆ ಅಂತ ಕಣ್ಣಲ್ಲಿ ನೋಡಿದ್ರಿ ತಾನೆ. ನಮ್ಮ ಅಕ್ಕನೇ ಅವಳು ಹೊಟ್ಟೆಯಾಗ ಊಟ ಬತ್ತಾಳೆ ಅನ್ನೋ ಒಂದೇ ಒಂದ್ ಆಸೆಗೆ ಇವಳ ಆಸೆ ಇವಳ ಕನ್ಸಿಗೆ ಒತ್ತಾಸೆಯಾಗಿ ನಿಂತಿದ್ದಕ್ಕೆ ಎಂತ ಬಹುಮಾನ ಕೊಟ್ಬಿಟ್ಲು ಬಾಬಾ. ನೋಡ್ಲ ಭದ್ರ, ಸಂದಾಗ ನೋಡ್ಕೊ. ನಿನ್ನ ಆಸೆ, ನಿನ್ ಕನ್ಸು, ನಿಮ್ಮವ್ವ ಎಲ್ಲ ಅದೇ ನೋಡ್ಕೊ. ನೋಡಿ ಎಲ್ರು ನೋಡಿ ಇವಳು ಕಂಡೋರ್ ತಪ್ಪನ ಎತ್ತಾಡ್ತಾಳಲ್ವಾ. ಇವಳು ಮಾಡಿರೋ ಮೋಸ ದ್ರೋಹನ ಎಳ್ಳು ನೋಡಿ. ಯಾಕಿಂತ ಮೋಸ ಮಾಡಿದ್ರೆ? ಇಲ್ಲ, ಇವತ್ತೇ ಅನ್ಸತ್ತೆ ಇದಕ್ಕೆಲ್ಲ ಒಂದ್ ಅಂತ್ಯ ಹಾಡೋ ದಿನ. ಈಟ್ ದಿನ ಮುಚ್ಚಿಟ್ಕೊಂಡ್ ಹೋಗ್ತಿದ್ ಸತ್ಯನ ಇನ್ ಮುಂದ್ವರ್ಸಕ್ ಆಗೋದಿಲ್ಲ. ಅದ್ ಏನಾದ್ರೂ ಆಗ್ಲಿ, ಯಾವುದೇ ಕಾರಣಕ್ಕೂ ನನ್ ಮಗಳು ಇನ್ ತಲೆ ಬಗ್ಸೋದ್ ಬೇಡ. ಅವಳಿನ್ನೂ ತಲೆ ಬಗ್ಸೋ ತರ ಮಾಡ್ಬಿಟ್ರೆ ತಾಯಿ ಆಗಿರೋದಿಲ್ಲ, ಓಸ್ಕಾತಿ ಆಗ್ಬಿಡ್ತೀನಿ. ನನ್ನಿಂದ ಆಗಿರೋ ತಪ್ಪಿಗೆ ನಾನೇ ಅಂತ್ಯ ಆಡ್ತೀನಿ. ಏಟಕ್ಕೆಲ್ಲ ಕಾರಣ ನಾನೇ. ಅವತ್ತು ತಾಳಿ ಶಾಸ್ತ್ರದ ದಿನ ಫೋನ್ ಮಾಡ್ದೋಳು ಇವಳೆ ಅಂತ ಅನ್ಕೊಂಡ್ ಅಳಿಯಂದ್ರು. ನಮ್ಮ ಅಪ್ಪ ಎನ್ವಿಸಿದಾಗ ದೇವ್ರೇ ತಪ್ಪು ಮಾಡಿದ್ರು ಬಿಡಕ್ಕಿಲ್ಲ. ಈಟೆಲ್ಲ ಮಾಡಿರೋಳು ಯಾವ್ದೇ ಕಾರಣಕ್ಕೂ ಬದುಕಿರ್ಬಾರ್ದು. ನನ್ ಮಗಳು ಸರಿಯಾಗವಳೆ. ಅಳಿಯಂದ್ರ ಕೈಯಿಂದ ನನ್ ಮಗಳು ಪ್ರಾಣ ಕಾಪಾಡ್ಕೊಳಕ್ ಬೇರೆ ದಾರಿ ತೋರ್ದೆ ಸುಳ್ಳು ಹೇಳ್ಬಿಟ್ಟೆ. ಅವತ್ತು ಅವಳಿಗೆ ಅದು ಸುಳ್ಳು ಗೊತ್ತಿರ್ಲಿಲ್ಲ ಗೌಡ್ರೆ. ಹುಡುಗ್ ಪಾಪ ಸತ್ಯ ಗೊತ್ತಾಗಿದ್ದೆ ಅವಳು ಆಸ್ಪತ್ರೆಗೆ ಹೋಗಿದ್ದಿಲ್ಲ. ನೀವಿಬ್ರೇನು ಇದ್ದಕ್ಕಿದ್ದಂಗ್ ಇಲ್ಲಿ ಬಂದಿದ್ದೀರಾ? ಈಗ ನಾನೊಂದ್ ವಿಷಯ ಹೇಳ್ತೀನಿ, ಗಾಬರಿ ಆಗ್ಬೇಡ. ಅದು ಏನಾಗದೆ ಅವ್ವ, ನಿನ್ ಬಸರಿ ಅಲ್ಲ ಕಣವ್ವ. ಅವತ್ತಿಂದ ನನ್ ಮಗಳು ಸತ್ಯ ಹೇಳ್ತೀನಿ ಅಂತ ಹೇಳ್ತಾನೆ ಬಂದ್ಲು. ಆದ್ರೆ ನಾವೇ ಅವಳ ಜೀವ ಕಾಪಾಡಕ್ಕೆ ಅಂತ ಹೇಳಿದ್ ಸುಳ್ಳ ಅವಳ ಜೀವನ ಕಾಪಾಡೋ ಗಂಟ ಮುಂದುವರ್ಸಕ್ ಬಂತು. ನಾನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ನಾನ್ ಮಾಡಿರೋ ತಪ್ಪಿಗೆ ಸೆನ್ಸಿ ಅಂತ ಕೇಳಿದ್ರುನುವೆ ಸಾನೆ ದೊಡ್ಡ ಅಪರಾಧ ಆಗೋಯ್ತದೆ. ಶಿವರಾಮೇಗೌಡ್ರು ಅವ್ರ ಅಟ್ಟೆ ಸೊಸೆನ ಕತ್ತಿಡಿದು ಆಚೆ ತಳೆದ್ರು ಅನ್ನೋ ಕೆಟ್ಟ ಹೆಸ್ರು ಬೇಡ. ನಾನೇ ಇಲ್ಲಿಂದ ಹೊರಟಾಯ್ತೀನಿ. ಸಾಧ್ಯ ಆದ್ರೆ ಅಲ್ಲ ಕ್ಷಮಿಸ್ಬಿಡಿ.